ನೀವು ನೋಡ್ತಾ ಇದ್ದೀರಾ ಬೀದರ್ ವೀರ ನ್ಯೂಸ್ ಕನ್ನಡ ಚಾನೆಲ್. ಸಾಗರ್ ಖಂಡ್ರೆ ಅವರಿಗೆ, ಸಾಗರ್ ಖಂಡ್ರೆ ಅವರಿಗೆ, ರಾಧಾಕೃಷ್ಣ ಅವರಿಗೆ, ಸಾಗರ್ ಖಂಡ್ರೆ ಅವರಿಗೆ, ಸಾಗರ್ ಖಂಡ್ರೆ ಅವರಿಗೆ, ಕಾಂಗ್ರೆಸ್ ಪಕ್ಷಕ್ಕೆ. ಲೋಕಸಭಾ ಚುನಾವಣೆ 2024ರ ಇವತ್ತಿನ ಚುನಾವಣೆಯ ಫಲಿತಾಂಶ ಬೀದರ್ ಕ್ಷೇತ್ರದಿಂದ ಯುವಕರು ಉತ್ಸಾಹಿಗಳು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಸಾಗರ್ ಖಂಡ್ರೆಯವರು ಪ್ರಚಂಡ ಬಹುಮತದಿಂದ ಆಯ್ಕೆಯಾಗಿದ್ದಾರೆ. ಅವರ ಈ ಒಂದು ಗೆಲುವಿಗೆ ಕಾರಣಕರ್ತರಾಗಿರ್ತಕ್ಕಂಥ ಬೀದರ್ ಜಿಲ್ಲೆಯ ಎಲ್ಲ ಮತದಾರರಿಗೆ ನಾವು ಕಾಂಗ್ರೆಸ್ ಪಕ್ಷದ ಕಾರ್ಯಕರ್ತರಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಜೊತೆಗೆ ಭಾರತ ದೇಶದಲ್ಲಿ 10 ವರ್ಷಗಳ ಕಾಲದವರೆಗೆ BJP ಸರ್ಕಾರ ಒಂದು ಆಡಳಿತವನ್ನು ಮಾಡಿ ಈ ಒಂದು ಚುನಾವಣೆಯಲ್ಲಿ ನಮಗೆ 400 ಸೀಟ್ಗಳು ಬಂದರೆ ನಾವು ಸಂವಿಧಾನವನ್ನು ಬದಲಾವಣೆ ಮಾಡ್ತೀವಿ ಅಂತಕ್ಕಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದರು. ಅದನ್ನು ಈ ದೇಶದ ಜನ ಒಪ್ಪೋದಿಲ್ಲ ಅಂತಕ್ಕಂಥ ಒಂದು ಖಡಾಖಂಡಿತವಾಗಿರ್ತಕ್ಕಂಥ ಸಂದೇಶವನ್ನು ಈ ಚುನಾವಣೆಯಲ್ಲಿ ಕೊಟ್ಟಿದ್ದಾರೆ. ಬರೀ ಬೀದರ್ದಲ್ಲಿ ಅಷ್ಟೇ ಅಲ್ಲ, ಭಾರತ ದೇಶದಾದ್ಯಂತ ಇವತ್ತು NDAಗೆ ದೊಡ್ಡ ಹೊಡೆತವನ್ನು ಕೊಡಲಾಗಿದೆ. ಬರ್ತಕ್ಕಂಥ ದಿನಗಳಲ್ಲಿ ಇಂಡಿಯಾ ಗಠಬಂಧನ್ ವತಿಯಿಂದ ಸರ್ಕಾರ ರಚನೆ ಆಗ್ತದೆ. ಇಂಥ ಗೆಲುವಿಗೆ ನಮ್ಮ ಕಾಂಗ್ರೆಸ್ ಸರ್ಕಾರ, ನಮ್ಮ ಸಿದ್ದರಾಮಯ್ಯ ಹಾಗೂ ಸನ್ಮಾನ್ಯ ಶ್ರೀ ಶಿವಕುಮಾರ್ ಅವರು ಮತ್ತು ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೆ ಅವರು, ನಮ್ಮವರೇ ಸಚಿವರಾಗಿರ್ತಕ್ಕಂಥ ರಹೀಂ ಖಾನ್ರವರು, ಇವರೆಲ್ಲರ ಒಂದು ಪ್ರಯತ್ನದಿಂದ ಇವತ್ತು ಬೀದರ್ ಜಿಲ್ಲೆಯಲ್ಲಿ, ಜೊತೆಗೆ ಕಲಬುರಗಿಯಲ್ಲೂ ಸಹ ರಾಧಾಕೃಷ್ಣ ದೊಡ್ಡಮನಿಯವರು ಕಾಂಗ್ರೆಸ್ ಪಕ್ಷದಿಂದ ವಿಜೇತರಾಗಿದ್ದಾರೆ. ಈ ವಿಜಯಕ್ಕೆ ಎಲ್ಲ ಮತದಾರರು ಕಾರಣಕರ್ತರು. ಹಾಗಾಗಿ ಎಲ್ಲ ಮತದಾರರಿಗೆ ನಾವು ಬೀದರ್ ಜಿಲ್ಲೆಯ ಕಾಂಗ್ರೆಸ್ ಕಾರ್ಯಕರ್ತರು ಮತ್ತೊಮ್ಮೆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ. ಬೀದರ್ ಜಿಲ್ಲೆಯ ಎಲ್ಲ ಮತದಾರರಿಗೆ ನಮ್ಮ ವತಿಯಿಂದ ಹಾರ್ದಿಕ ಶುಭಾಶಯಗಳು. ಈ ದೇಶದಲ್ಲಿ ನಡೆದಂಥ ಸಂವಿಧಾನ ಮತ್ತು ಕೋಮುವಾದ ಮಧ್ಯದ ನಡುವೆ ಈ ಗೆಲುವು ನಮಗೆ ಹೆಮ್ಮೆ ತಂದಿದೆ. ಇಲ್ಲಿವರೆಗೆ ಕೋಮುವಾದಿ ಶಕ್ತಿಗಳು ನಮ್ಮನ್ನು, ಈ ದೇಶದ ನಾಗರಿಕರನ್ನು ಒಂದು ಬೆಲೆ ಏರಿಕೆಯಾಗಲಿ ಮತ್ತು ಉದ್ಯೋಗದಾಗಲಿ ಹಾಗೂ ಇನ್ನಿತರ ಯೋಜನೆಗಳಾಗಲಿ ಈ ಶೋಷಿತ ಸಮುದಾಯಕ್ಕೆ ಅನ್ಯಾಯ ಮಾಡಿದ್ದಕ್ಕಾಗಿ ಅವರ ಸರ್ಕಾರವನ್ನು ಕಿತ್ತೊಯ್ಸಲು ಎಲ್ಲ ಶೋಷಿತ ಸಮುದಾಯನ ಮತದಾನವನ್ನು ಮಾಡಿದ್ದಕ್ಕಾಗಿ ಎಲ್ಲ ರಾಜ್ಯ ಮತ್ತು ರಾಷ್ಟ್ರದ ಮತದಾರರಿಗೆ ಅಭಿನಂದನೆಯನ್ನು ಸಲ್ಲಿಸುತ್ತಾ, ನನ್ನ ಹೆಸರು ಅಶೋಕ್ ಕುಮಾರ್ ಮಾಳ್ಗೆ, ಚಾಂಬೋಳ್.